ಮೊದಲ ಸಂಗೀತದೊಳಗೆ ನಿಮ್ಗೆ ಆಸಕ್ತಿ ಹೆಂಗೆ ಮೂಡ್ತು? ನಮ್ಮ ಮನೆತನದೊಳಗೆ ನಮ್ಮ ಅಜ್ಜ ಅವರು ಹಾಡ್ತಿದ್ರು, ಹನುಮಂತಾಸರು. ಅವ್ರ ಹಾಡು ಕೇಳಿ ನಾನು ಹಾಡ್ಲಿಕ್ಕೆ ಶುರು ಮಾಡಿದೆ. ಆವಾಗಿಂದ ಮೊದಲು ಹಾಡಲಿಕ್ಕೆ ಪ್ರಾರಂಭ ಮಾಡಿ? ಮೊದಲು ಹಾಡ್ತಿದ್ದೆ, ನಾನು ಹಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಆಮೇಲೆ ಧ್ವನಿ ಸರಿಯಾಗಿ ಆಗಲಿಲ್ಲ. ನೀವು ಸಿತಾರ ವಾದ್ಯವನ್ನು ಬಾರಿಸ್ಲಿಕ್ಕೆ ಯಾವಾಗಿಂದ ಹತ್ತಿದ್ರಿ? ಬಹಳಷ್ಟು ವಾದ್ಯಗಳದಾವ, ಆದ್ರೆ ಸಿತಾರ ವಾದ್ಯನೇ ಯಾಕೆ ಆರಿಸ್ಕೊಂಡ್ರಿ ನೀವು? ನಮ್ಮ ತಂದೆಯವರು ವಿಜಯದಾಸರು ಸತಾರ ಬಾರಿಸ್ತಿದ್ರು. ಅದಕ್ಕೆ ನಾನು ಮನೆಯೊಳಗೆ 2 ಸತಾರ ಇತ್ತು, ನಾನು ಸತಾರ ಕಲೀಲಿಕ್ಕೆ ಶುರು ಮಾಡಿದೆ. ನೀವು ಸ್ವಯಂ ಪ್ರೇರಣೆಯಿಂದ ನೀವೇ ಕಲಿಯಕತ್ತಿದ್ರಿ? ಸ್ವಯಂ ಪ್ರೇರಣೆಯಿಂದ ನಾನೇ ಸತಾರ ಕಲೀಲಿಕ್ಕೆ ಶುರು ಮಾಡಿದೆ. ನೀವು ಈ ಸಿತಾರದ ಕಾರ್ಯಕ್ರಮಗಳನ್ನು ಬಹಳ ಕಡೆ ಕೊಟ್ಟಿರಿ, ಗುಲ್ಬರ್ಗ, ಧಾರವಾಡ, ಹುಬ್ಬಳ್ಳಿ, ಮದ್ರಾಸ್, ಹಿಂಗೆ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳನ್ನು ಕೊಟ್ಟಿರಿ. ನಿಮ್ಮ ಇಡೀ ಸಂಗೀತದ ಜೀವನದೊಳಗನ ಈ ಸಿತಾರದ ಕಾರ್ಯಕ್ರಮದೊಳಗೆ ಅತ್ಯಂತ ನಿಮಗೆ ಖುಷಿ ಕೊಟ್ಟಂಥ ಒಂದು ಕಾರ್ಯಕ್ರಮ ಅಂತಂದ್ರೆ ಯಾವ ಊರೊಳಗಾಯ್ತು ಮತ್ತು ಅದು ಯಾವಾಗ ಯಾರ್ಯಾರಿದ್ರಲ್ಲಿ ಅದನ್ನು ಸ್ವಲ್ಪ ಹೇಳ್ತೀರ? ನಾನು ಧಾರವಾಡದೊಳಗೆ ಮುನ್ಸಿಪಾಲ್ಟಿ ಅಟ್ಟದ ಮೇಲೆ ನನ್ನ ಪ್ರೋಗ್ರಾಮ್ ಇಟ್ಟಿದ್ರು, ಆಲ್ ಇಂಡಿಯಾ ರೇಡಿಯೋದವರು. ಆವಾಗ ನಾನು ಅಲ್ಲಿ ಪ್ರೋಗ್ರಾಮ್ ಬಾರಿಸಿದೆ. ಅದು ಎಲ್ಲ ಸಂಗೀತಗಾರರು ಬಂದಿದ್ರು ಮತ್ತು 2 ಆರ್ಟಿಸ್ಟ್ ಇದ್ವಿ. ನನ್ನ ಸತಾರ ಆನಂದಿ ಕೇಸ್ಕರ್ ಹಾಡು, ಹಿಂಗೆ 2 ಪ್ರೋಗ್ರಾಮ್ ಆಯ್ತು ಅವತ್ತಿನ ದಿವಸ ಸಂಜೆನಾಗ. ನೀವು ಎಷ್ಟೊತ್ತು ಬಾರಿಸಿದ್ರಿ? ನಾನು ಟೇಪ್ ಸಿಸ್ಟಮ್ ಇತ್ತು, 1 ತಾಸು ಬಾರಿಸಿದೆ. ಹೌದು. ಯಾವ ರಾಗ ಬಾರಿಸಿದ್ರಿ? ಹೇಮಂತ್ ರಾಗ ಬಾರಿಸಿದೆ. ಸುಮಾರು ಎಷ್ಟು ಜನ ಬಂದಿದ್ರಿ? ಆವಾಗ ಭಾಳ ಮಂದಿ ಬಂದಿದ್ರು, ಮುನ್ಸಿಪಾಲ್ಟಿ ಪೂರ್ಣ ತುಂಬಿತ್ತು. ಅವಾಗ ನಿಮಗೆ ಹೆಚ್ಚು ಖುಷಿ ಆದದ್ದು. ಅವತ್ತಿನ ಪ್ರೋಗ್ರಾಮ್ಗೆ ಅಗದಿ ಬರೋಬ್ಬರ ಪ್ರೋಗ್ರಾಮ್ ಆಯಿತು ಅಂಥೇಳಿ ಸಂತೋಷ ಆಗ್ತಾವ. ನಾವು ಗಂಗೂಬಾಯಿ ಹಾನಗಲ್ ಅವ್ರನ್ನ ಭೇಟಿಯಾದಾಗ ನಿಮ್ಮ ಬಗ್ಗೆ ಅವ್ರು ಏನು ಹೇಳಿದ್ರು ಅಂದ್ರೆ, ನೀವು ಒಂದು ವೇಳೆ ಬಾಂಬೆಗೆ ಅಥವಾ ಭೋಪಾಳಕ್ಕೆ ಹೋಗಿದ್ದಿದ್ರೆ ಬಹಳ ಹೆಚ್ಚು ಪ್ರಸಿದ್ಧಿ ಹಾಕಿದ್ರು ಅಂತ ಹೇಳಿದ್ರು. ಆದ್ರೆ ನೀವು ಹೊರಗೆ ಯಾಕೆ ಹೋಗಲಿಲ್ಲ? ಬಾಂಬೆ ಅಥವಾ ಭೋಪಾಳಕ್ಕೆ ಯಾಕೆ ಹೋಗಲಿಲ್ಲ? ನಾನು ಹುಬ್ಬಳ್ಳಿ ಒಳಗಿದ್ದಾಗ ನಮ್ಮ ಪರಿಸ್ಥಿತಿ ಮನೆ ದಶಿಂದ ನಾನು ಸಿನಿಮಾ ಕಂಪ್ನಿ ಒಳಗನ ನನಗೆ ಕೆಲಸ ಸಿಕ್ಬಿಡ್ತು ಮದ್ರಾಸ್ದಾಗನ. ಅದಕ್ಕೆ ಮದ್ರಾಸ್ ಒಳಗೆ ನಾ ಹೋದ್ಮೇಲೆ ಒಂದು ಡ್ಯಾನ್ಸ್ ಕಂಪ್ನಿ ಒಳಗೆ ನಾ ಕೆಲಸ ಮಾಡಿಂದ ಉದಯಶಂಕರ್ನ ಹತ್ರ ಕೆಲಸ ನನಗೆ ನೌಕರಿ ಸಿಕ್ತು. ಶಿರಾಳೆ ಅವರು ತೊಗೊಂಡ್ರು ಕೆಲಸಕ್ಕೆ ಉದಯಶಂಕರ್ನ ಹತ್ರ. ಅವರು ತಮ್ಮ ಕಲ್ಪನಾ ಪಿಕ್ಚರ್ ತೆಗೆದ್ರು. ಆಗ ನಾನು ಮತ್ತು ಕಾಳಿಂಗರಾವ್, ಸೋಹನ್ ಕುಮಾರಿ, ಮೋಹನ್ ಕುಮಾರಿ ಅವರು ಅಲ್ಲಿ ಕೆಲಸದ ಮೇಲೆ ಮಾಡ್ತಿದ್ರು. ಲಲಿತಾ, ಪದ್ಮಿನಿ, ರಾಗಿಣಿ ಇವರು 3 ಮಂದಿ ಡಾನ್ಸರ್ ಇದ್ದರು. ಅವರು ಗ್ರೂಪ್ ಸಾಂಗ್ ಹಾಡ್ತಿದ್ರು. ಅವರು 3 ಮಂದಿ, ಇವ್ರು 3 ಮಂದಿ ಡಾನ್ಸರ್ ಇದ್ದರು. ಕಲ್ಪನಾ ಚಿತ್ರದೊಳಗನೆ ಕೆಲಸ ಚಲೋ ಸಿಕ್ಕಿಬಿಡ್ತು. ಆಮೇಲೆ ಅದು ಮುಗಿದಲ್ಗಿನ ಮತ್ತು ಬೇರೆ ಕಡೆಗೆ MS ಸುಬ್ಬಲಕ್ಷ್ಮಿ ಕಡೆಗೂ ಕೆಲಸ ಸಾಂಗ್ ಬೇಸಿಸ್ ಮೇಲೆ ಅಲ್ಲಿ ಕೆಲಸಕ್ಕೆ ಹೋಗ್ಲಿಕ್ಕತ್ತಿಂದ ಇನ್ನಿಟ್ಟು ಹೋಗೋದು ನಮ್ಗೆ ಅದು ಉಪಯೋಗ ಆಗಲಿಕ್ಕಿಲ್ಲ ಅಂಥೇಳಿ ಅಲ್ಲಿ ನಾನು ಆಮೇಲೆ ಅಲ್ಲಿಂದ ಬಂದ್ಮೇಲೆ ನೀವು ಧಾರವಾಡ ಹುಬ್ಬಳ್ಳಿಗೆ ಬಂದೆ. ಅಲ್ಲಿ ಕೆಲಸ ಮುಗಿದ ಮೇಲೆ ಮದ್ರಾಸದ್ದು. ಆಮೇಲೆ ಧಾರವಾಡದಾಗ ನೌಕರಿ ಸಿಕ್ತೀವಿ. ಅಲ್ಲಿ ಧಾರವಾಡದೊಳಗೆ ನೌಕರಿ ಸಿಕ್ಕ ಮೇಲೆ ಅಲ್ಲಿ 22 ವರ್ಷ ಕೆಲಸ ಮಾಡೇನೆ. ಹಿಂಗಾಗಿ ಬಾಂಬೆಗೆ ಹೋಗುವಂತ ಬರಲೇ ಇಲ್ಲ. ನಿಮಗೆ ಸರ್ಕಾರದಿಂದ ಗೌರವಧನ, ಪ್ರಶಸ್ತಿಗಳು ಇವೆಲ್ಲ ಬಂದಿರ್ಬೇಕಲ್ಲ, ಯಾವ್ಯಾವ ಬಂದಾವ? ಗೌರವಧನ ಬಂದದ್ದು 82ನೇ ಇಸ್ವಿ ಒಳಗೆ ಗೌರವಧನ ನನಗೆ ಕೊಟ್ಟರು ಕರ್ನಾಟಕ ಸರ್ಕಾರದಿಂದ. ಆವಾಗ ನನಗೆ ಸಂತೋಷ ಆಯ್ತು. ಆಮೇಲೆ ಅವಾರ್ಡು 1988ನೇ ಇಸ್ವಿ ಒಳಗೆ ಅವಾರ್ಡ್ ಕೊಟ್ಟರು. ಯಾವ ಅಕಾಡೆಮಿಯಿಂದ ಬಂತ? ಸಂಗೀತ ನಾಟಕ ಅಕಾಡೆಮಿಯಿಂದ ಅವಾರ್ಡ್ ಕೊಟ್ಟರು. ಅವಾಗಲೂ ನನಗೆ ಸಂತೋಷ ಆಗಿಲ್ಲ. ಮತ್ತೆ ನಾನು ಮುಂದೆ ಇನ್ನೂ ಪ್ರಯತ್ನ ಮಾಡಬೇಕು ಅಂಥೇಳಿ ಈಗಾದರೂ ಪ್ರಾಕ್ಟೀಸ್ ನಾ ಮಾಡ್ತೇನೆ, ಮಾಡ್ಕೊತ ಬರ್ಲಿಕ್ಕೆ ಹತ್ತೇನೆ. ಸಂಗೀತದೊಳಗೆ ನಿಮ್ಮ ಕಾಲಕ್ಕೆ ನಿಮ್ಮ ಸಮಕಾಲೀನ ಕಲಾವಿದರನ್ನ ನೋಡಿದ್ರೆ ಮತ್ತೆ ಇವತ್ತಿನ ಈ ಹೊಸ ಪೀಳಿಗೆಯನ್ನ ನೋಡಿದ್ರೆ ಏನು ವ್ಯತ್ಯಾಸ ಕಾಣ್ತೀರಿ ನೀವು? ನಮ್ಮ ಕಾಲಕ್ಕೆ ನಾವು ಅದೇ ಒಂದು ಉದ್ಯೋಗ ಅಂತ ಇಟ್ಕೊಂಡು ಹೆಚ್ಚು ಮೆಹನತ್ ಮಾಡ್ತಿದ್ವಿ ಅಂಥೇಳಿ ನಾವು ಆರ್ಟಿಸ್ಟ್ ಆಗಬೇಕು, 4 ಮಂದಿ ಒಳಗೆ ಹೆಸರು ಗಳಿಸ್ಬೇಕು, ಮತ್ತು ಜನರಿಗೂ ಸ್ವಲ್ಪ ನಾವು ಆರ್ಟಿಸ್ಟ್ ಇದ್ದೇವೆ ಅಂತ ನಮ್ಮ ಕಾಲದೊಳಗೆ ಎಲ್ಲ ಹೆಚ್ಚು ಅವರವರು ಹೆಚ್ಚು ಮೆಹನತ್ ಮಾಡ್ತಿದ್ರು, ಹಾಡೋರು ವಾದ್ಯ ಬಾರಿಸೋರು ಅಂಥೇಳಿ. ಅವರಿಗೆ
ಹೆಸರು ಚೆನ್ನಾಗಿ ಬಂತು. ಹ್ಮ್. ಹೆಚ್ಚು ಜನ ಮೆಹನತ್ ಮಾಡಬೇಕು, ಪ್ರತಿದಿನ ಮೆಹನತ್ ಮಾಡಬೇಕು. ಮತ್ತು ಒಬ್ರಿಗೊಬ್ರು ಆರ್ಟಿಸ್ಟು ಭೇಟಿ ಆದರೆ ಸಂಗೀತ ವಿಷಯದ್ದು ಒಂದೇ ವಿಷಯ ಮಾತಾಡ್ತಿದ್ರು, ಬೇರೆ ವಿಷಯ ಅವ್ರಿಗೆ ಗೊತ್ತೂ ಆಗ್ತಿದ್ದಿಲ್ಲ. ಆ ಬೇರೆ ವಿಷಯ ಮಾತಾಡಿದ್ರೆ ಅವರಿಂದ ಏನೂ ತಿಳಿತಿದ್ದೂ ಇಲ್ಲ. ಇದಕ್ಕಾಗಿನೇ ಹೆಚ್ಚು ಸಮಯ ಹೆಚ್ಚು ಸಮಯ ಸಂಗೀತಗಾರರು ನಮ್ಮ ಕಾಲಕ್ಕೆ ಅದೇ ಒಂದು ಉದ್ಯೋಗ ಅಂತ ಇಟ್ಕೊಂಡು ಮಾಡಿದ್ದಕ್ಕೆ ಅವರಿಗೆ ಅದು ಸ್ವಲ್ಪ ಇಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಡ್ತು ಆ ವಿದ್ಯೆ. ಆದರೆ ಇವತ್ತಿನ ಕಲಾವಿದರಿಗೆ ತಾವು ಈಗಿನ ಕಲಿಬೇಕು ಅಂತಂದ್ರೆ ಪ್ರೋತ್ಸಾಹ ಆದರೆ ಸಿಗಬಹುದು ಆಗಿನಕ್ಕಿಂತ ಈಗ ಹೆಚ್ಚು ಮಂದಿಗೆ. ಆದರೆ ಕೆಲಸ ನೌಕರಿ ಮಾಡಿಕೊಂಡು ಇದರೊಳಗೂ ಹೆಚ್ಚು ಟೈಮ್ ಅವರು ಹಾಕ್ಕೊಂಡು ಮೆಹನತ್ ಮಾಡಿದ್ರೆ ಅವರು ಇದರೊಳಗೆ ಒಳ್ಳೆ ಆರ್ಟಿಸ್ಟ್ ಆಗ್ತಾರೆ. ಈಗ ನೀವು ಇವತ್ತಿನ ಹೊಸ ಪೀಳಿಗೆಗೆ ನೀವೇನು ಮಾರ್ಗದರ್ಶನ ಮಾಡ್ತೀರಿ? ಅವರು ನಾವು ಮಾರ್ಗದರ್ಶನ ಮಾಡೋದು ಬರೋಬ್ಬರಿಯಾಗಿನೇ ಮಾಡ್ತೇವೆ. ಅವ್ರು ನಾವು ಮಾಡಿದ ಹಂಗೆ ಅವ್ರು ಮೆಹನತ್ ಮಾಡಿದ್ರೆ ಮೆಹನತ್ ಮಾಡಬೇಕು. ತಮ್ಮದು ನೌಕರಿನೂ ಮಾಡಿಕೊಂಡು ಇದಕ್ಕೂ ಸ್ವಲ್ಪ ಹೆಚ್ಚು ಟೈಮ್ ಮಾಡಿದ್ರೆ ಅವರು ನಿಜವಾದ ಆರ್ಟಿಸ್ಟ್ ಆಗ್ತಾರೆ, ಒಳ್ಳೆ ಕಲಾವಿದರು ಆಗ್ತಾರೆ. ಈಗ ನಿಮ್ಗೆ 86 ವರ್ಷ ವಯಸ್ಸು, ಈ ವಯಸ್ಸಿನೊಳಗೂ ಬಾರಿಸ್ಲಿಕ್ಕೆ ಆಗತ್ತೇನ್ರಿ ಸರ್? ಆಗ್ತದೆ ಬಾರಿಸ್ಲಿಕ್ಕೆ. ಮತ್ತು ನೀವು ಕೇಳ್ತೀರಿ ಅಂತ ಹೇಳಿ ಬಾರಿಸ್ತೇನೆ. ತಬಲಾದವರು ಇರ್ಲಿದ್ರು ನಾನು ನಿಮ್ಗೆ ಬಾರಿಸಿ ತೋರಿಸ್ತೇನೆ.
ಶಿಷ್ಯರನ್ನು ತರಬೇತಿಗೊಳಿಸಿ ಸಿತಾರವಾದನವನ್ನು ಈ ಭಾಗದಲ್ಲಿ ಜನಪ್ರಿಯ ಮತ್ತು ಜೀವಂತಗೊಳಿಸುವುದರಲ್ಲಿ ಶ್ರೀ ಗುಡಿಹಾಳರು ಸತತವಾಗಿ ಪರಿಶ್ರಮಿಸಿದ್ದಾರೆ. ಸಿತಾರವಾದನವನ್ನೇ ತಮ್ಮ ಜೀವನದ ಏಕೈಕ ವಿದ್ಯೆ, ಉದ್ಯೋಗ, ಸಾಧನೆಯನ್ನಾಗಿ ಒಪ್ಪಿಕೊಂಡು ಬಂದಿರುವ ಶ್ರೀ ಗುಡಿಹಾಳರ ಪ್ರತಿಭೆ, ಪರಿಶ್ರಮ ಮತ್ತು ಬೀರಿದ ಪ್ರಭಾವಗಳು ಗಣನೀಯವಾಗಿವೆ. ಸದ್ಯದ ಸಂಗೀತ ಕಲಾಕಾರರಲ್ಲಿ ಅತ್ಯಂತ ಹಿರಿಯರು, ಸಿತಾರ ವಾದಕರಲ್ಲೇ ಹಳಬರು ಆಗಿರುವ ಇವರನ್ನು ನಮ್ಮ ಘನ ಕರ್ನಾಟಕ ರಾಜ್ಯ ಸರ್ಕಾರವು ವಿಳಂಬವಾದರೂ ಕೂಡ ಶ್ರೋತೃಗಳು ನೆನೆಯುವ ಹಾಗೆ 1995 ನವೆಂಬರದಂದು ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವುದು ಶ್ಲಾಘನೀಯವಾದದ್ದು. ಸಿತಾರವಾದನ ಕ್ಷೇತ್ರದಲ್ಲಿ ಅತ್ಯಂತ ಅಪರೂಪ ವ್ಯಕ್ತಿಯಾಗಿರುವ ಇವರನ್ನು ಸೂಕ್ತವಾಗಿ ಗೌರವಿಸುವ ಮೂಲಕ ಸಮಸ್ತ ನಾಡಿನ ಪರವಾಗಿ ಸಲ್ಲಬೇಕಾದ ಕೃತಜ್ಞತೆಗಳನ್ನು ಅರ್ಪಿಸುತ್ತದೆಂದು ಸಂಗೀತ ಪ್ರೇಮಿಗಳು, ರಸಿಕರೂ ಆದವರೆಲ್ಲ ಈ ಮೂಲಕ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾರೆ. ಶ್ರೀ ಆರ್ ವಿ ಗುಡಿಹಾಳರು ಅವರಿಗೆ ಸಂದಿರುವ ಪ್ರಶಸ್ತಿಗಳಿಗಿಂತ ಹೆಚ್ಚು ಮೆಚ್ಚುಗೆಗಳೇ ಬಹಳ. ಶ್ರೀ ಆರ್ ವಿ ಗುಡಿಹಾಳರ ಸಂಗೀತ ಸೇವೆಗೆ ಸಂದಿರುವ ಪ್ರಶಸ್ತಿಗಳಿಗಿಂತ ಮೆಚ್ಚುಗೆಗಳೇ ಬಹಳ. ಅವರ ಪ್ರತಿಭೆಗೆ ತಕ್ಕದಾದ ಪ್ರಶಸ್ತಿ ಇನ್ನೂ ದೊರೆಯಬೇಕಾಗಿದೆ. ಆದರೂ ಗದುಗಿನ ರೋಟರಿ ಕ್ಲಬ್ಬು ಅವಾರ್ಡ್ ಆಫ್ ಮೆರಿಟ್, ಸಿತಾರ ಕಂಠೀರವ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕರ್ನಾಟಕ ಕಲಾತಿಲಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕಲಾವಿದ ಶಿಷ್ಯರೆಲ್ಲ ಸೇರಿ ಗುರುವಿಗೆ ಗುರು ರಾಘವೇಂದ್ರರಾಯರ ಮೂರ್ತಿ ನೀಡಿ ಗೌರವಿಸಿದ್ದಾರೆ. ಶ್ರೀ ಆರ್ ವಿ ಅವರು ಪ್ರಚಾರ ಮಾಧ್ಯಮದ ಕಡೆ ವಾಲಿದವರಲ್ಲ. ಹೀಗಾಗಿ ಅವರನ್ನು ಇನ್ನೂ ಬಹಳ ಪತ್ರಿಕೆಗಳು ಗುರುತಿಸಿಲ್ಲವಾದರೂ ಕೂಡ ತರಂಗವಾರ ಪತ್ರಿಕೆಯಲ್ಲಿ, ಸಂಯುಕ್ತ ಕರ್ನಾಟಕ, ಸ್ಥಳೀಯ ನವೋದಯ ಪತ್ರಿಕೆಗಳಲ್ಲಿ ಅವರ ಪರಿಚಯ ಲೇಖನಗಳು ಬಂದಿವೆ. ಇವೆಲ್ಲವುಗಳಿಗಿಂತ ಮೊದಲೇ ಅವರ ಬಗೆಗೆ ರೆಫರೆನ್ಸ್ ಏಷ್ಯಾದಲ್ಲಿ 1986ರಲ್ಲಿಯೇ ಹೂ ಈಸ್ ಹೂದಲ್ಲಿ ಇವರ ಸಾಧನೆಯ ಪರಿಚಯ ಪ್ರಕಟವಾಗಿದೆ. ಮದ್ರಾಸಿನ ಹಿಸ್ ಮಾಸ್ಟರ್ಸ್ ವಾಯ್ಸ್ ಕಂಪನಿಯಲ್ಲೂ ಸಿತಾರ ಕಲಾವಿದರಾಗಿ ಕೆಲಕಾಲ ಸೇವೆ ಸಲ್ಲಿಸಿದ ಶ್ರೀ ಆರ್ ವಿ ಅವರ ಸಿತಾರ ಸಂಗೀತ ಸದಾ ಹರಿಯುವ ಜಲಧಾರೆಯಂತೆ ಶ್ರೋತೃಗಳ ಕಿವಿಯಲ್ಲಿ ಸದಾ ನಿನಾದಗೊಳಿಸುವಂತಹದು. ಅವರ ನಂತರವೂ ಅವರ ಕಲೆ ನಿರಂತರ ಹರಿಯುತ್ತಲೇ ಮಕ್ಕಳು, ಮೊಮ್ಮಕ್ಕಳು, ಶಿಷ್ಯರ ಮೂಲಕ ಅದು ಹೀಗೆಯೇ ಇಲ್ಲಿ ಎಲ್ಲ ಕಡೆಗೂ ತಿರುಗುತ್ತಲೇ ಇರಬೇಕು. ಅಂದರೇನೆ ಕಲೆಯ ನಿರಂತರ ಜೀವಂತಿಕೆಯ ಸಾರ್ಥಕತೆ.
ಪ್ರಶಸ್ತಿ ಪ್ರದಾನ ಮಾಡಿದ ಸಣ್ಣ ಜಿಲ್ಲಾಧಿಕಾರಿಗಳವರಿಂದ ಒಂದೆರಡು ಮಾತು. ಮಾನ್ಯರೇ, ಹಿಂದೂ, ಮುಸ್ಲಿಂ, ಕ್ರಿಸ್ತ ಇತ್ಯಾದಿ ಧರ್ಮಗಳೆಲ್ಲವೂ ಒಂದು ದೀಪದ ಬೇರೆ ಬೇರೆ ಕಿರಿಗಳೆಂದು ಭಾವಿಸಿ ಆ ಧರ್ಮದ ಜನರನ್ನು ಮಠಕ್ಕೆ ಸ್ವಾಗತಿಸಿ ತಾವು ಸಹ ಚರ್ಚೆಗಳಿಗೆ, ಮುಸ್ಲಿಂ ಮಸೀದಿಗಳಿಗೆ ಹೋಗಿ ನಿಜವಾದ ಧಾರ್ಮಿಕ ಸಮನ್ವಯವನ್ನು ಸಾಧಿಸುತ್ತಿರುವ ಜಗದ್ಗುರು ತೋಂಟದ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರೆಗೂ ಶ್ರೀಮಠಕ್ಕೂ ಸರ್ಕಾರದ ಪರವಾಗಿ ಹಿತಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ನಮಗೆ ಬೃಹತ್ ಅಣೆಕಟ್ಟು, ಕಟ್ಟಡ, ಕೈಗಾರಿಕೆಗಳನ್ನು ಕಟ್ಟುವಷ್ಟೇ ಮುಖ್ಯವಾಗಿ ಮನುಷ್ಯ ಸಂಬಂಧಗಳನ್ನು ಕಟ್ಟಬೇಕಿದೆ. ಧರ್ಮಪೀಠಗಳು ಕೆಲವು ತಮ್ಮ ಮತದ ಪ್ರಚಾರಕ್ಕಾಗಿ ಮಾತ್ರ ಇರದೆ ಮಾನವೀಯ ಸೌಹಾರ್ದ ವಾತಾವರಣ ನಿರ್ಮಿಸಬೇಕು ಎಂಬುದನ್ನು ಸಾಧಿಸಿ ತೋರಿಸಿದ ಶ್ರೀಮಠಕ್ಕೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸರ್ಕಾರದ ಪರವಾಗಿ ನೀಡಲು ನನಗೆ ತುಂಬ ಸಂತೋಷವೆನಿಸುತ್ತದೆ. ಇನ್ನೋರ್ವ ಪ್ರಶಸ್ತಿ ವಿಜೇತರಾದ ಶ್ರೀ ಆರ್ ವಿ ಗುಡಿಹಾಳ್ ಅವರು ಸಂಗೀತ ಸಾಧಕರೇ ಅಷ್ಟೇ ಅಲ್ಲ, ಸಿದ್ಧಿಯನ್ನು ಪಡೆದವರು. ಇಂದಿನ ತಮ್ಮ ಇಡೀ ವಯಸ್ಸಿನಲ್ಲಿಯೂ ಅವರು ಸಂಗೀತ ಸರಸ್ವತಿಯ ಉಪಾಸನೆ ನಡೆಸಿರುವುದು ಸತ್ಯ. ಸಂಗೀತವು ಅಷ್ಟೇ ಅಲ್ಲ, ಯಾವುದೇ ಜಾತಿ, ಮತ, ಪಂಥಗಳ ಸೋಂಕಿಲ್ಲದೆ ಕೇಳುವ ಕಿವಿಗಳಿಗೆ ರಸದೌತಣ ನೀಡುವ ಗುಣ ಅದಕ್ಕೆ ಇದೆ. ಇದನ್ನು ಶ್ರೀ ಆರ್ ವಿ ಗುಡಿಹಾಳ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸರ್ಕಾರದ ಪರವಾಗಿ ನೀಡಲು ನನಗೆ ತುಂಬ ಸಂತೋಷ ಎನಿಸಿದೆ. ಈ ಇರುವರು ಮಾನ್ಯವರ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.